जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಚಿದಂಬರ ಸ್ಪಿರಿಚುವಲ್ ಜರ್ನಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಶ್ರೀ ಮಹಾರಾಜರವರ ದಿವ್ಯ ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ ಮಾಡುತ್ತಾ, ಇಂದಿನ 20 ಜೂನ್ ಶ್ರೀ ಮಹಾರಾಜರವರ ಪ್ರವಚನ, ಭಾವವಿಲ್ಲದ ಹೊರತು ಪರಮಾರ್ಥವಿಲ್ಲ. ಭಾವವಿಲ್ಲದ ಹೊರತು ಪರಮಾರ್ಥವಿಲ್ಲ. ಪರಮಾರ್ಥಕ್ಕೆ ಮುಖ್ಯವಾಗಿ ನಾವು ಗೃಹಿಣಿಯರು ಅಡುಗೆ ಮಾಡುತ್ತೇವೆ. ಅಡುಗೆ ಎಷ್ಟೇ ಚೆಂದಾಗಿ ಮಾಡಿದ್ರು, ಡೆಕೋರೇಷನ್ ಮಾಡಿದ್ವಿ, ಕಲರಿಂಗು ಎಲ್ಲ ಕಲರ್ ಟೈಪ್ಸ್ ಆಫ್ ಕಲರ್ ತರಕಾರಿ ಹಾಕಿದ್ವಿ, ಆಮೇಲೆ ಸ್ಯಾಲಡ್ ಡೆಕೋರೇಷನ್ ಮಾಡಿದ್ವಿ, ಜ್ಯೂಸು ಅದು ಇದು ಕೋಸಂಬರಿ ಎಲ್ಲ ಮಾಡಿದ್ವಿ. ಆದರೆ ಒಂದು ವಸ್ತು ಅದರಲ್ಲಿ ಹಾಕಲಿಲ್ಲ ಅಂದರೆ ಅದರದ್ದು ಏನೂ ಉಪಯೋಗನೇ ಇಲ್ಲ. ಏನಪ್ಪ ಆ ವಸ್ತು? ಉಪ್ಪು. ಉಪ್ಪೇ ಹಾಕಲಿಲ್ಲ ಅಡುಗೆನಲ್ಲಿ ಅಂದರೆ ನೀವು ಎಷ್ಟೇ ಚೆಂದಾಗಿ ಡೆಕೋರೇಷನ್ ಮಾಡಿದ್ರು ಸಹ ತಿನ್ನುವಾಗ ಅದರ ಟೇಸ್ಟೇ ಇಲ್ಲ ಅಂದರೆ ಏನು ಉಪಯೋಗ? ಅದೇ ರೀತಿಯಲ್ಲಿ ಪರಮಾರ್ಥದಲ್ಲೂ ಕೂಡ ಭಾವ ಮೀನ್ಸ್ ಇಮೋಷನ್ಸ್. दैट इमोशंस परमार्थ के एसेंशियल इंग्रेडिएंट. क्या क्या चाहिए खाना बनाने के लिए, वैसे ही परमार्थ में क्या चाहिए? मुख्य चाहिए भावना. हमारा जो एक्सप्रेशन है, ಭಗವಂತನ ಪ್ರತಿ ನಾವು ಭಜನೆ ಮಾಡುವಾಗ, ಕೀರ್ತನೆ ಮಾಡುವಾಗ, ಪೂಜೆ ಮಾಡುವಾಗ, ಗ್ರಂಥ ವಾಚನ ಮಾಡುವಾಗ, ಏನೇನೆಲ್ಲ ಮಾಡ್ತೀವೋ ಅಲ್ಲೆಲ್ಲ ಏನು ಬೇಕು? ನಮ್ಮ ಇಮೋಷನ್ಸ್ ಹಾಕಬೇಕಲ್ಲಿ. ಇಮೋಷನ್ಸ್ ಆಚೆ ಬರಬೇಕು. ಭಗವಂತನ ಸಲುವಾಗಿ ಅಳೋದು, ಕಣ್ಣೀರು ಹಾಕೋದು, ಮತ್ತು ಕುಣಿಯೋದು, ಎರಡೆರಡು ಕೈ ಎತ್ತು ಕುಣಿತಿರ್ತಾರೆ, ಚಿಪ್ಪಳಿ ಬಾರಿಸ್ತಿರ್ತಾರೆ, ವೀಣೆ ಬಾರಿಸ್ತಿರ್ತಾರೆ, ರಸ್ತೆದಲ್ಲಿ ಕುಣ್ಕೋತ ಹೋಗ್ತಿರ್ತಾರೆ, ಮೈ ಮರೆತು ಬಿಟ್ಟು. ದ್ಯಾಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಲವ್. ಆ್ಯಂಡ್ ಇಫ್ ದಟ್ ಎಕ್ಸ್ಪ್ರೆಷನ್ ಈಸ್ ನಾಟ್ ದೇರ್, ದ ಭಕ್ತಿ ಮೀನ್ಸ್ ದ ಫುಲ್ಲಿ ಎಕ್ಸ್ಪ್ರೆಷನ್ ಆಫ್ ಲವ್. ಭಕ್ತಿನಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಅಂದರೆ ನಿರರ್ಥಕ, ಅದು ಡ್ರೈ ಭಕ್ತಿ ಆಗೋಗುತ್ತೆ ಯಾವಾಗ ನಾವು ಎಕ್ಸ್ಪ್ರೆಸ್ ಮಾಡೋದಿಲ್ವೋ. ಆದರೆ ಏನಪ್ಪ ನಮ್ಮ ಪ್ರಾಬ್ಲಮ್ಮು? ನಾವು ಈ ಭಾವನೆ ಏನಿದೆಯೋ ನಮ್ಮಲ್ಲಿ, ಇದು ಪ್ರಪಂಚದಲ್ಲಿ ಸಾವಿರಾರು ಕಡೆ ಖರ್ಚು ಮಾಡಿಬಿಟ್ಟಿರ್ತೀವಿ. ಎಲ್ಲ ರೀತಿಯಲ್ಲೂ ಅಸೂಯೆ ಭಾವನೆ, ಕ್ರೋಧದ ಭಾವನೆ, ಲೋಭದ ಭಾವನೆ, ಮತ್ತು ಮದ ಮಾತ್ಸರ್ಯದ ಭಾವನೆ, ಮತ್ತು ಆ ಕಾಂಪಿಟೇಷನ್ ಭಾವನೆ, ಎಲ್ಲ ಥರದ ಇಮೋಷನ್ಸ್ ಹೊರಗಡೆ ಅಲ್ಲಿ ಪ್ರಪಂಚದಲ್ಲಿ ಆದಮೇಲೆ ಖಾಲಿ ಆದಮೇಲೆ ಇಲ್ಲಿ ಪರಮಾರ್ಥದಲ್ಲಿ ಬಂದ ನಮ್ಮ ಹತ್ರ ಏನೂ ಇರೋದಿಲ್ಲ ಕೊಡಲಿಕ್ಕೆ ಅವನಿಗೆ. ಅದು ಆಗಬಾರದು, ಉಲ್ಟಾ ಆಗಬೇಕು. ಅಲ್ಲಿ ಕರ್ತವ್ಯದಿಂದ ಕೆಲಸ ಮಾಡಬೇಕು. ಆದರೆ ಫುಲ್ ಇಮೋಷನ್ಸ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಹಿಯರ್ ಇನ್ ಪರಮಾರ್ಥ. फेस इज़ द इंडेक्स ऑफ द माइंड अंತಾರೆ. फेस इज़ द इंडेक्स ऑफ द माइंड. चेहरे पे पता चल जाएगा अंदर भावना क्या चालू है. तो ये भावना जो है आपके चेहरे पर, आप परमार्थ में हो तो पता चलता है भक्ति के रस में कैसे डूबे हैं, रो के डूबे हैं या नहीं चाहिए करके बैठे हैं. एवरीथिंग योर फेस विल रिवील दैट, बिकॉज ಭಾವನೆಗಳು ಸೂಕ್ಷ್ಮವಾಗಿದೆ. ಯು ಕೆನಾಟ್ ಸಿ ದ ಭಾವನೆ, ಬಟ್ ದ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಸೀನ್ ಓವರ್ ಹಿಯರ್. ಸೊ ಆಲ್ವೇಸ್ ನಮ್ಮ ಭಾವನೆಗಳನ್ನು ಮುಡುಪಾಗಿ ಪರಮಾರ್ಥಕ್ಕೆ ಇಡಬೇಕು ವಿನ ಭಾವನೆದಲ್ಲಿ ಕೊಚ್ಕೊಂಡು ಪ್ರಪಂಚದಲ್ಲಿ ವಿವೇಕಹೀನರಾಗಿ ಬಿಹೇವ್ ಮಾಡಬಾರ್ದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಪ್ರಪಂಚದಲ್ಲಿ ದ್ರವ್ಯದ ಅಪೇಕ್ಷೆ ಇದ್ದಂತೆ ಪರಮಾರ್ಥದಲ್ಲಿ ಭಾವದ ಅಪೇಕ್ಷೆ ಇರುತ್ತದೆ. ಎಕ್ಸ್ಪೆಕ್ಟೇಷನ್ಸ್. ಲಾರ್ಡ್ ಎಕ್ಸ್ಪೆಕ್ಟ್ಸ್ ದ ಭಾವನಾ ಫ್ರಮ್ ಅಸ್, ಇಮೋಷನ್ಸ್ ಫ್ರಮ್ ಅಸ್. ಅದು ನನ್ನ ಪ್ರತಿನೇ ನಿಂದಿರಬೇಕೇ ವಿನಃ ಎಲ್ಲ ಛಲ್ಕೊಂಡು ನನ್ನ ಹತ್ರ ಬರೋದಲ್ಲ, ಗೋಳಾಡ್ಕೊತಾ ಬರೋದಲ್ಲ. ಪ್ರಪಂಚದಲ್ಲಿ ಹಣದ ಹೊರತು ನಡೆಯುವುದಿಲ್ಲ. ಪ್ರಪಂಚದಲ್ಲಿ ಹಣದ ಹೊರತು ನಡೆಯಲು ಶಕ್ಯವೇ ಇಲ್ಲ. ಪರಮಾರ್ಥವೂ ಕೂಡ ಭಾವವಿಲ್ಲದ ಹೊರತು ಆಗುವುದೇ ಇಲ್ಲ. ನಿಮ್ಮ ಭಾವವಿದ್ದಂತೆ ನಿಮಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ಭಾವವಿದ್ದಂತೆ ಭಗವಂತನ ಪ್ರಾಪ್ತಿಯಾಗುತ್ತೆ. ಹೇಗೆ ನಮ್ಮ ಭಾವನೆ ಪರಮಾರ್ಥದಲ್ಲಿ ಬಳಕೆ ಆಗುತ್ತೋ, ಯದ್ಭಾವ ತದ್ಭವತಿ ಅಂತೀವಿ. ಅಂದರೆ ನಮ್ಮ ಭಾವನೆ ಇಮೋಷನ್ಸ್ ಇನ್ ಇಂಟೆನ್ಸಿಟಿ ಹೆಂಗಿದೆಯಪ್ಪ, ಆ ರೀತಿಯಲ್ಲಿ ನಮಗೆ ಭಗವಂತನ ಪ್ರಾಪ್ತಿ ಆಗುತ್ತದೆ. ಭಗವಂತನ ದರ್ಶನ ಅಂದರೆ ಒಳಗಿಂದ ಆ ರಿಯಲೈಸೇಷನ್ ಆಗುತ್ತದೆ. ಮ್ಯಾಂಡೇಟ್ರಿ ಇದು. ಪ್ರಪಂಚದಲ್ಲಿ ವಿ ನೀಡ್ ಮನಿ ಟು ರನ್ ದ ಲೈಫ್. ಸಿಮಿಲರ್ಲಿ ಹಿಯರ್ ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಫಾರ್ ಪರಮಾತ್ಮ ಈಸ್ ಮ್ಯಾಂಡೇಟ್ರಿ ಟು ಡೂ ದ ಪರಮಾರ್ಥಿಕ್ ಸಾಧನಾ. ಪ್ರಹ್ಲಾದನಿಗೆ ಕಂಬದಲ್ಲಿಯೇ ದೇವರು ಪ್ರಾಪ್ತನಾದರೆ ನಾಮದೇವನು ಕಲ್ಲಿನ ಮೂರ್ತಿಗೂ ಉಣಿಸಿದನು. ನಿಮಗೆಲ್ಲರಿಗೂ ಗೋಪಿಯರ ಕಥೆ ಗೊತ್ತೇ ಇರುತ್ತದೆ. ಆ ಗೋಪಿಯರು ಶ್ರೀಕೃಷ್ಣನಿಗೆ ಉಣಿಸಿ
ಬಯಸುತ್ತಿದ್ದರು. ಆದರೆ ಅವರ ಗಂಡಂದಿರು ಅವರನ್ನು ಹೋಗಗೊಡುತ್ತಿರಲಿಲ್ಲ. ಆಗ ಅವರು ತಮ್ಮ ಗಂಡಂದಿರಿಗೆ, ಈ ದೇಹವು ನಿಮ್ಮದು ಇರುತ್ತದೆ, ಆದರೆ ಮನಸ್ಸಿನ ಮೇಲೆ ನಿಮ್ಮದೇನೂ ನಿಯಂತ್ರಣ ಇರುವುದಿಲ್ಲ ಎಂದು ಅವರು ತಮ್ಮ ದೇಹವನ್ನು ಅಲ್ಲಿಯೇ ಬಿಟ್ಟು ಶ್ರೀಕೃಷ್ಣನ ಹತ್ತಿರ ಹೋದರಲ್ಲವೇ. ಇದರಂತೆ ನಾವು ಪರಮಾರ್ಥದಲ್ಲಿ ಭಾವವಿಡುವುದು ಅವಶ್ಯವಿರುತ್ತದೆ. ಅವರು ಹೋಗಿಬಿಡ್ತಿದ್ರು ಅಂದರೆ ಎಲ್ಲಿಂದ ಹೋಗ್ತಿದ್ರು ರೀ? ದೇಹ ಅಲ್ಲೇ ಬಿಟ್ಬಿಟ್ಟು ಹೋಗ್ತಿದ್ರು ಅಂದರೆ ಏನು ಅರ್ಥನಪ್ಪ ಅಂದರೆ, ಆ ಮನೆಯಲ್ಲಿ ಯಾವ ಕೆಲಸ ಮಾಡ್ತಿದ್ರು, ಗೋಪಿಕೆಯವ್ರಿಗೆ ಕೃಷ್ಣನಿಗೆ ಉಣಿಸ್ಬೇಕು, ಬಡಿಸ್ಬೇಕು, ಅವನ ಜೊತೆ ರಾಸಲೀಲಾ ಮಾಡಬೇಕು, ಕುಣಿಬೇಕು, ಬೆಣ್ಣೆ ತೊಗೊಂಡು ಹೋಗ್ಬೇಕು ಅವನ ಸಲುವಾಗಿ. ನನ್ನ ಮನೆ ಬೆಣ್ಣೆ ತಿನ್ನಬೇಕು, ನನ್ನ ಮನೆ ಬೆಣ್ಣೆ ತಿನ್ನಬೇಕು ಅಂದರೆ ಪ್ರತಿಯೊಂದು ಗೋಪಿಕೆಯವ್ರು ಬಯಸ್ತಿದ್ರು. ಅವನ ನೋಡಬೇಕು, ಅವನ ಕೊಳಲು ಕೇಳಬೇಕು. ಏನು ಮಾಡ್ತಿದ್ರು? ಆ ದೇಹನ ಅಲ್ಲೇ ಬಿಡೋದು ಅಂದರೆ ಅರ್ಥ ಏನು? Their mind is always engrossed with Krishna's leelas, but the bodily work when they are doing in the prapancha, they are not interested in that. ಮಾಡುವಾಗ ಲಕ್ಷ್ಯ ಇರ್ತಿರ್ಲಿಲ್ಲ ಅವ್ರದ್ದು. ಹೆಂಗೆ ಲಕ್ಷ್ಯ ಇರ್ತಿರ್ಲಿಲ್ಲಪ್ಪ ಅಂದರೆ, ಚಪಾತಿ ರೊಟ್ಟಿ ಮಾಡ್ತಾ ಇದ್ದಾರೆ, ರೊಟ್ಟಿ ಮಾಡ್ತಾ ಮಾಡ್ತಾ ರೊಟ್ಟಿ ಸುಟ್ಟು ಹೋಗಿದ್ರೆ ಲಕ್ಷ್ಯ ಇಲ್ಲ. ದಾಲ್ ಬಡಿಸ್ತಾ ಇದ್ದಾರೆ ಗಂಡಂದ್ರಿಗೆ, ಆ ದಾಲ್ ಪ್ಲೇಟಲ್ಲಿ ಹಾಕ್ತಿದ್ದಾರೋ ಅಲ್ಲೆಲ್ಲ ಬಿದ್ದು ಹೋಗ್ತಿದ್ದೋ ಅದು ಲಕ್ಷ್ಯ ಇಲ್ಲ. ಒಬ್ಬಳು ಮಗುಗೆ ಹಾಲು ಕುಡಿಸ್ತಾ ಇದ್ದಾಳೆ, ಅವಳಿಗೆ ಲಕ್ಷ್ಯನೇ ಇಲ್ಲ, ಕುಡಿಸೋದನ್ನು ಬಿಟ್ಬಿಟ್ಟು ಓಡಿ ಹೋಗ್ಬಿಟ್ಟಾಳೆ ಕೃಷ್ಣನ ಹತ್ರ. ಅಂದರೆ ಮನಸ್ಸು ಓಡಿ ಹೋಗ್ತಿತ್ತು. ಇನ್ನೊಬ್ಳು ಶೃಂಗಾರ ಮಾಡಿಕೊಂಡು ರಾಸಲೀಲೆಗೆ ಯಮುನಾ ತಟಕ್ಕೆ ಬರ್ತೀಯಾನೆ ಕೃಷ್ಣ ಅಂದರೆ, ಒಂದು ಕಣ್ಣಲ್ಲಿ ಕಪ್ಪು ಹಚ್ಕೊಂಡಾಳೆ, ಇನ್ನೊಂದು ಕಣ್ಣಲ್ಲಿ ಕಪ್ಪೆ ಹಚ್ಕೊಂಡಿಲ್ಲ, ಸರ ಅರ್ಧಂಬರ್ಧ ಹಾಕ್ಕೊಂಡಿದ್ದಾಳೆ, ಡ್ರೆಸ್ ಅರ್ಧಂಬರ್ಧ ಹಾಗೆ ಓಡೋಗ್ತಿದ್ರಲ್ಲಪ್ಪ. ಎಂಥ ಒಂದು ಉತ್ಕಟವಾದ ಪರಮೋಚ್ಚವಸ್ಥೆಯ ಪ್ರೇಮ ಅಂತಾರೆ ಅದಕ್ಕೆ, ಡಿವೈನ್ ಲವ್, ಆರ್ ವಿ ಕಾಲ್ಡ್ ಇಟ್ ಡಿವೈನ್ ರೊಮ್ಯಾನ್ಸ್ ವಿತ್ ಪರಮಾತ್ಮ. ಅಲ್ಲಿ ಮನಸ್ಸಲ್ಲಿ ಹೋಗ್ತಾ ಇತ್ತು. ದೇಹ ಇಲ್ಲೇ ಪ್ರಪಂಚದ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಲಕ್ಷ್ಯ ಎಲ್ಲ ಕೃಷ್ಣನ ಜೊತೆಗೆ. ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಕೃಷ್ಣ ಅಂದರೆ ಸಂಪೂರ್ಣವಾಗಿ ಕೃಷ್ಣಮಯರು. ಅವರ ಶರೀರದ ರೋಮವು ಕೃಷ್ಣಮಯವಾಗಿಬಿಟ್ಟಿತ್ತು. ಆ ರೀತಿಯಲ್ಲಿ ಅವ್ರು ಹೇಳಿದ್ರು ಗಂಡಂದ್ರಿಗೆ. ಆದರೆ ನಾವು ಈ ರೀತಿ ಕೇವಲ ಅನ್ನುವುದರಿಂದ ಪ್ರಯೋಜನವೇನು? ಅವನು ಸರ್ವವ್ಯಾಪಿ, ಸರ್ವಸಾಕ್ಷಿ ಆಗಿರುತ್ತಾನೆ ಎಂದು ಅನ್ನುತ್ತೇವೆ, ಆದರೆ ಪಾಪಕರ್ಮ ಮಾಡಲು ಅಂಜುತ್ತೇವೆಯೇ? ಸರ್ವವ್ಯಾಪಕನಾಗಿದ್ದಾನೆ ಪರಮಾತ್ಮ, ಅದು ಕೇವಲ ಕನಕದಾಸರಿಗೆ ಗೊತ್ತಾಯಿತು. ಅವರ ಬಾಳೆಹಣ್ಣನ್ನು ಮುಚ್ಚಿಟ್ಕೊಂಡು ತಿನ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. ನಾವು ಹಂಗೆ ಮಾಡ್ಲಿಕ್ಕಾಗತ್ತಾ? ಸರ್ವವ್ಯಾಪಕನಾಗಿದ್ದಾನ್ರಿ, ಸರ್ವವ್ಯಾಪಕ ಮಾಝ ಭಗವಂತ ಅಂತ ಅಂತೀವಿ. ಆದರೆ ಅವನು ನೋಡ್ತಿರುವಾಗಲೂ ಕೂಡ ಪಾಪಕರ್ಮ ಮಾಡ್ತೀವೋ ಇಲ್ವೋ? ಇನ್ನೊಬ್ಬರಿಗೆ ಬೈತೀವಿ, ಅಪಶಬ್ದಗಳನ್ನು ಹೇಳ್ತೀವಿ, ಎಲ್ಲ ರೀತಿಯದ್ದು ಪಾಪಕರ್ಮಗಳನ್ನು ಮಾಡ್ತೀವಿ. ನಾವು ಅಂಜುತ್ತೇವೆಯೇ? ನಾವು ನಾವು ಆ ಕೆಲಸ ಮಾಡುವಾಗ? ಇಲ್ಲ, ಅಂಜೋದಿಲ್ಲ. ಅವನು ನಮ್ಮನ್ನು ನೋಡುತ್ತಾನೆ ಎಂದು ನಿಶ್ಚಿತವಾಗಿ ಅನಿಸಿದರೆ ನಮ್ಮಿಂದ ಎಂದಾದರೂ ಪಾಪ ಆದೀತೆ? ಪ್ರಶ್ನೆ ಮಾಡ್ತಾರೆ ಮಹಾರಾಜರು ನಮಗೆ. ಸತ್ಸಂಗದಲ್ಲಿ ಪ್ರವಚನ ಓದಿ ಮನೆಗೆ ಹೋದ್ಮೇಲೆ ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ ಮಹಾರಾಜರು ಏನು ಹೇಳಿರ್ತಾರೆ ಅಂತ. ಅವ್ರು ಹೇಳ್ತಿದ್ದಾರೆ, ನಮಗೆ ಹಿಂಗೆ ಅನಿಸಿದ್ರೆ ನಮ್ಮಿಂದ ಹಿಂಗೆ ಪಾಪಕರ್ಮ ಆಗತ್ತಾ? ಪಾಪಕರ್ಮ ಅಂದರೆ ಏನು? ವೆನ್ ಯು ಡಿವಿಯೇಟ್ ಫ್ರಮ್ ಯೋರ್ ಸೆಲ್ಫ್, ವೆನ್ ಯು ಡಿವಿಯೇಟ್ ಫ್ರಮ್ ಯೋರ್ ಗೋಲ್ ಆ್ಯಂಡ್ ಡೆಸ್ಟಿನೇಷನ್. ನನ್ನ ಗೋಲು, ನನ್ನ ಡೆಸ್ಟಿನೇಷನ್ ನಿರ್ಧಾರಿತ ಇದ್ಮೇಲೆ ನಾನು ಇನ್ನೊಬ್ಬರು ತಂಟೆಗೆ ಹೋಗಲಿಲ್ಲ ಅಂದರೆ ಆವಾಗ ಇಂಥ ಪಾಪಕರ್ಮಗಳು ಆಗುವುದಿಲ್ಲ. ಆದರೆ ನಮಗೆ ಹಾಗೆ ಅನಿಸುವುದೇ ಇಲ್ಲ. ನಮ್ಮಂಥ ಆಸಕ್ತರಿಗೆ ದೇವರು ಬೇಕೆಂದು, ನಮ್ಮಂಥ ಆಸ್ತಿಕರಿಗೆ ದೇವರು ಬೇಕೆಂದು ಅನಿಸುತ್ತಿದೇನೋ ನಿಜ, ಆದರೆ ಬೇಕೇ ಬೇಕು ಎಂದು ಅನಿಸುವುದಿಲ್ಲ. ನಮ್ಮ ಪ್ರಪಂಚದ ಸಹಾಯಕ್ಕಾಗಿ ದೇವರು ಬೇಕೆನಿಸುತ್ತಾನೆ. ಪ್ರಪಂಚವು ಇರಲೇಬೇಕೆಂದು ನಮಗೆ ಅನಿಸುತ್ತದೆ, ಹಾಗೂ ಭಗವಂತನು ಮಾತ್ರ ಇದ್ದರೆ ಉತ್ತಮ ಅನಿಸುತ್ತದೆ. ನಮ್ಮ ಪ್ರಪಂಚದ ಪ್ರತಿಯೊಂದು ಕಾರ್ಯ ಮಾಡಲಿಕ್ಕೆ ಅವನ ಸಹಾಯದ ಅಗತ್ಯ ಅನಿಸುತ್ತೆ ನಮಗೆ. ನಾವು ಪರಮಾತ್ಮನ ಬಳಕೆ ಮಾಡ್ಕೋತೀವಿ. ಆದರೆ ನಮ್ಮ ಪ್ರಪಂಚದಲ್ಲಿ ನೀನು ಬೇಕೇ ಬೇಕು ಅಂತಲ್ಲ, ನೀ ಇದ್ದರೆ ಸರಿ. ಅಂದರೆ ಎಷ್ಟೊತ್ತು ಕೆಲವೊಂದು ಈ ಒಂದು ಅಧಿಕ ಮಾಸದ ಪೂರ್ತಿಗೆ ಭಗವಂತ ಬೇಕು, ಮತ್ತು ನಮಗೆ ಒಂದು 20 ನಿಮಿಷ ಪೂಜೆ ಮಾಡಲಿಕ್ಕೆ ಬೇಕು, ಒಂದು ಜಪಮಾಲೆಯಲ್ಲಿ ಒಂದು ಮಾಲೆ ಮಾಡಲಿಕ್ಕೆ ಬೇಕು, ಒಂದು ಬಾರಿ ಗ್ರಂಥ ವಾಚನ ಮಾಡಲಿಕ್ಕೆ. ಬಾಕಿ ಸಮಯದಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ಮನಸ್ಸಿದ್ದಾಗ ನಮಗೆ ಅವನ ಅಗತ್ಯ ಅನಿಸೋದಿಲ್ಲ. ಆದರೆ ಯಾವಾಗ ನಮಗೆ ಚಿಂತೆ ಶುರುವಾಯಿತು, ಕಷ್ಟ ಶುರುವಾಯಿತು, ಏನೋ ಈ ಗೊಂದಲ ಶುರುವಾಯಿತು ಅಂದ ಕೂಡಲೇ ನಾವು ಅವನಿಗೆ ಮೊರೆ ಹೋಗ್ತೀವಪ್ಪ, ನೀನು ಬಾರಪ್ಪ, ನನಗೆ ತೋಚಿಸ್ತಾ ಇಲ್ಲ, ಸಹಾಯ ಮಾಡಪ್ಪ ಅಂತ. ಆದರೆ ಪರಮಾರ್ಥದಲ್ಲಿ ಉಲ್ಟಾ ಇದೆ. ನೀನು ಬೇಕೇ ಬೇಕು ಅಂದಾಗ ಆ ಪ್ರಪಂಚವು ಹೆಂಗಿರುತ್ತೋ, ಮಹಾರಾಜರು ಏನಂತಾರೆ, ಇದಕ್ಕೆ ಬದಲಾಗಿ ಭಗವಂತನೂ ಇರಲೇಬೇಕು, ಹಾಗೂ ಪ್ರಪಂಚವೂ ಇದ್ದರೂ ಉತ್ತಮವೆಂದು ಅನಿಸಬೇಕು.
ಪ್ರಪಂಚದ ಅಭಿರುಚಿ ಇರಬಾರದು, ಆದರೆ ಪ್ರಪಂಚದಲ್ಲಿಯ ಕರ್ತವ್ಯದ ಅಭಿರುಚಿ ಇರಬೇಕು. ಕರ್ತವ್ಯದ ಅಭಿರುಚಿ ಇರಬೇಕು. ಪರಮಾತ್ಮ ಹೇಗೆ ಬ್ಲೂ ಪ್ರಿಂಟ್ ಹಾಕ್ಕೊಟ್ಟಿದ್ದಾನೋ ಅದರಂತೆ ಪ್ರಪಂಚದ ಕರ್ತವ್ಯ ಮೀನ್ಸ್ ದಿಸ್ ಈಸ್ ಮೈ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾವ್ ಟು, ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ಮೈ ಲೈಫ್ ವೆನ್ ಇಟ್ ಹ್ಯಾಸ್ ಬೀನ್ ಗಿವನ್ ಟು ಮೀ, ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಆಫ್ ಪ್ರಪಂಚ. ಆದರೆ ಅದರಲ್ಲಿ ಅಭಿರುಚಿ, ಹಾಬಿ, ಆಸಕ್ತಿ ಇಟ್ಕೊಂಡು ನಂದು ಪ್ರಪಂಚ ನಾನೇ ಮಾಡ್ತೀನಿ, ನಾನು ಇದನ್ನು ಮಾಡಿದ್ರೆ ಆಗುತ್ತೆ ಕೆಲಸ, ಇಲ್ಲ ನಾ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋದು ಇರಬಾರದು. ದೇಹದಿಂದ ಆ ಕರ್ತವ್ಯವನ್ನು ಮಾಡಬೇಕು ಹಾಗೂ ಮನಸ್ಸಿನಿಂದ ಅನುಸಂಧಾನವನ್ನು ಇಡಬೇಕು. ಯಾವ ಕಾರ್ಯಗಳಿಂದ ನಮ್ಮ ಮನಸ್ಸಿಗೆ ಸಂಕೋಚವೆನಿಸುತ್ತದೆಯೋ ಆ ಕಾರ್ಯಗಳನ್ನು ಮಾಡದಿದ್ದರೆ ನಮ್ಮ ವಿಕಾರಗಳ ಮೇಲೆ ನಿಯಂತ್ರಣವು ಬರುತ್ತದೆ. ಭಗವಂತನ ದೃಷ್ಟಿಯಲ್ಲಿ ನಾಚಿಕೆ ಅನಿಸಿದಿರುವ ಕಾರ್ಯಗಳನ್ನು ಮಾಡಬೇಕು. ಯಾವ ಕಾರ್ಯ ಮಾಡೋದ್ರಿಂದ ನನಗೆ ನಾಚಿಕೆ ಆಗೋದಿಲ್ಲವೋ, ಭಗವಂತನ ದೃಷ್ಟಿಯಲ್ಲಿ ಪರಮಾತ್ಮ ನನ್ನನ್ನು ನೋಡ್ತಿದ್ದಾನೆ ಅಂದಮೇಲೆ ನನಗೆ ಅಂಥ ಕಾರ್ಯಗಳನ್ನು ಹೆಂಗೆ ಮಾಡಬೇಕಪ್ಪ, ಕರ್ಮಗಳನ್ನು ನಾಚಿಕೆ ಅನ್ನಿಸ್ಬಾರ್ದು ಆ ಕೆಲಸ ಮಾಡುವಾಗ. ನನಗೆ ಅಂಥ ಕೆಲಸಗಳನ್ನು ನಾವು ಮಾಡಬೇಕು. ಯಾರಿಗೆ ವ್ಯಾಪವಿರುತ್ತದೆಯೋ ಆ ಜನರು ಅಳುತ್ತಾರೆ, ಹಾಗೂ ಯಾರಿಗೆ ವ್ಯಾಪವಿಲ್ಲ ಅವರು ಕೂಡ ಜನರು ಅಳುತ್ತಾರೆ. ಯಾರಿಗೆ ಟೆನ್ಷನ್ ಇದೆ ಅವರು ಅಳ್ತಾರೆ, ಯಾರಿಗೆ ಟೆನ್ಷನ್ ಇಲ್ಲ ಅವರು ಅಳ್ತಿರ್ತಾರೆ. ಅಂದಮೇಲೆ ಸುಖವು ಏತರಲ್ಲಿದೆ ಹಂಗಾರೆ ಸುಖ ಯಾರ ಹತ್ರ ಇದೆಯೋ ಅವನು ಕೂಡ ಅಳ್ತಿದ್ದಾನೆ, ಯಾರ ಹತ್ರ ಇಲ್ವೋ ಅವನು ಕೂಡ ಅಳ್ತಿದ್ದಾನೆ. ದುಡ್ಡು ಸುಖ ಕೊಡುತ್ತದೆಯೇ? ದುಡ್ಡು ಸಂಪಾದಿಸುವುದು ಕಠಿಣ, ಸಂಪಾದಿಸಿದರೂ ಅದು ಶಾಶ್ವತವಾಗಿ ಉಳಿಯುವುದೆಂದು ಹೇಳಲು ಆಗುವುದಿಲ್ಲ. ದುಡ್ಡಿನಂತೆಯೇ ಉಳಿದ ವಸ್ತುಗಳ ಪರಿಸ್ಥಿತಿ ಇರುತ್ತದೆ. ದುಡ್ಡಿನಂತೆ ಮನಿ, ರಿಲೇಷನ್ಸು, ಅವರ್ ಕಂಡೀಷನ್, ಸೋಷಲ್ ಕಂಡೀಷನ್ಸ್, ಎವ್ರಿಥಿಂಗ್ ಈಸ್ ಟೆಂಪರರಿ, ಟ್ರಾನ್ಸಿಟ್ರಿ, ಶಾಶ್ವತವಾದಲ್ಲ, ಅಶಾಶ್ವತಗಳು. ಇವತ್ತಿರುತ್ತೆ ಮತ್ತು ಬದಲಾಗತ್ತೆ, ಮತ್ತು ಬರುತ್ತೆ, ಮತ್ತು ಹೋಗುತ್ತೆ, ಮತ್ತು ಬರುತ್ತೆ. ದಿಸ್ ಸೈಕಲ್ ಕೀಪ್ಸ್ ಆನ್ ಮೂವಿಂಗ್. ದಿಸ್ ಕೆನಾಟ್ ಬಿ ಚೇಂಜ್ಡ್. ನಾವು ಬದಲಾಯಿಸ್ಬಿಡ್ತೀವಿ ರೀ. ಸೃಷ್ಟಿ ಕ್ರಮನ ನಾವು ಹೆಂಗೆ ಬದಲಾಯಿಸೋಕ್ಕಾಗತ್ತೆ? ಇವತ್ತು ಹಸಿರು ಎಲೆಗಳು ಕಾಣಿಸ್ತಾ ಇದೆ ಗಿಡದಲ್ಲಿ, ಬೆಳಗ್ಗೆ ಹೂ ಅರಳುತ್ತೆ, ಸಂಜೆ ಅಷ್ಟೊತ್ತಿಗೆ ವಾಪಸ್ ಕ್ಲೋಸ್ ಆಗೋಗುತ್ತೆ, ಮತ್ತು ಅದು ಗಿಡದಿಂದ ಬಿದ್ದು ಹೋಗುತ್ತೆ. ಇದು ನಿತ್ಯ ಆಗುತ್ತೆ. ನಾವು ಇದಕ್ಕೆ ಅಳ್ತೀವಾ? ಅಯ್ಯಯ್ಯೋ ಗಿಡದಲ್ಲಿ 4 ಹೂ ಬಿಟ್ಟಿತ್ತು ರೀ, ಎಲ್ಲ ಬಾಡೋದು ನೋಡ್ರಿ ಅಂತ ಅಳ್ತೀವಾ? ಇಲ್ಲ. ಮತ್ತು ಜೀವನದಲ್ಲಿ ಪರಿಸ್ಥಿತಿ ಬಂದಾಗ, ಯಾಕೆಂದರೆ ಅದು ಮನೆಯಿಂದ ಆಚೆ ಇದೆ ಗಿಡ, ನಾವು ಹಚ್ಚಿದೆಯೋ ಆ ಗಿಡ ಹಚ್ಚಿದ್ದಕ್ಕೇನು ಬೆಲೆ ಇಲ್ಲ ಅಂತೀವಿ. ಆದರೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ಆದಾಗ ಇಟ್ ಈಸ್ ಆಲ್ಸೋ ಲೈಕ್ ದ್ಯಾಟ್ ಓನ್ಲಿ. ಡೇ ಆಫ್ಟರ್ ನೈಟ್, ಡಾರ್ಕ್ ಆಫ್ಟರ್ ಲೈಟ್, ಲೈಟ್ ಆಫ್ಟರ್ ಡಾರ್ಕ್ನೆಸ್, ದಿಸ್ ಕೀಪ್ಸ್ ಆನ್ ರೊಟೇಟಿಂಗ್ ಆ್ಯಸ್ ಪರ್ ದ ಲಾ ಆಫ್ ನೇಚರ್. ಪ್ರಕೃತಿಯ ಡೊಮೇನ್ನಲ್ಲಿ ಬರುತ್ತಿವೆಲ್ಲ. ಹಾಗಾಗಿ ಇದಕ್ಕೆ ಉಪಾಯ ಏನು ಅಂದರೆ, ಯು ಕೆನಾಟ್ ಚೇಂಜ್ ದ ಸರೌಂಡಿಂಗ್ things happening, that is according to the law of nature of our prarabdha. What we can change, ಪರಿಸ್ಥಿತಿ ಚೇಂಜ್ ಮಾಡೋಕ್ಕಲ್ಲ, ಮನಸ್ಸಿನ ಸ್ಥಿತಿ ನಾವು ಬದಲಾಯಿಸ್ಕೋಬಹುದು. ಯಾವ ಮನಸ್ಸು ಹುಯ್ದಾಡ್ತಿದೆಯೋ, ರೆಸ್ಲೆಸ್ ಆಗ್ತಾ ಇದೆಯೋ ಆ ಮನಸ್ಸನ್ನು ನಾವೇನು ಮಾಡಬಹುದು, ಆ ಭಗವಂತನ ನಾಮಕ್ಕೆ ಕಟ್ಟಿ, ಯಾವ ರೀತಿಯಲ್ಲಿ ಈ ಭಕ್ತರದೆಲ್ಲ ಹೆಸರು ಯಾಕೆ ಕೊಡ್ತಾರಪ್ಪ ನಮಗೆ? ಪ್ರಹ್ಲಾದ, ಧ್ರುವ, ಪ್ರಹ್ಲಾದನಿಗೆ ಕಂಬದಲ್ಲಿ ಕಾಣಿಸ್ದ, ಗೋಪಿಕೆಯರು ಮತ್ತು ಸಂತರು, ಸತ್ಪುರುಷರ ಚರಿತ್ರೆ ನಮಗೆ ಯಾಕೆ ಕಣ್ಮುಂದೆ ತಂದು ಇಡ್ತಾರಪ್ಪ? ಅವ್ರ ಪರಿಸ್ಥಿತಿಗೆ ಹೋಗಲಿಲ್ಲ. ಅವರು ಪರಮಾತ್ಮನ ಗಟ್ಟಿಯಾಗಿ ಹಿಡ್ಕೊಂಡ್ರು, ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪರಿಸ್ಥಿತಿಗೆ ಎದುರಿಸಿ ಪರಿಸ್ಥಿತಿಗೆ ಹೇಳಿದ್ರು, ಯು ಕೆನಾಟ್ ಡೂ ಎನಿಥಿಂಗ್ ಟು ಮೀ. ವೆನ್ ಐ ಆಮ್ ಇನ್ ದ ಡೊಮೈನ್ ಆಫ್ ಪರಮಾತ್ಮ, ನಥಿಂಗ್ ಕ್ಯಾನ್ ಬಾದರ್ ಮೀ. ನನ್ನನ್ನು ವಿಚಲಿತ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ತೋರಿಸೋದು. ಪ್ರಪಂಚದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಸುಖಿಯಾದವರು ಯಾರು ಇರುತ್ತಾರೆ? ಪ್ರಶ್ನೆ ಮಾಡುತ್ತಾರೆ ಮಹಾರಾಜ್. ಅದಕ್ಕೆ ಸಮರ್ಥರು ಕೇಳ್ತಾರೆ, ಜಗಿ ಸರ್ವ ಸುಖಿ ಅಸಾಕೋಣ ಆಹೆ ವಿಚಾರೇ ಮನ ತೂಚಿ ಶೋಧು ನಿಪಾಹೆ. ಮನಸ್ಸಿಗೆ ಹೇಳ್ತಾರೆ, ಹೋಗಿ ಹೋಗಪ್ಪ, ಯಾರು ಸುಖವಾಗಿದ್ದಾರೆ ಇಂಥವ್ರೊಬ್ಬರು ಬಾಗಲ್ ತಟ್ಟು ಹೋಗಿ ಕೇಳ್ಕೊಂಬ, ಅಪ್ಪ ನೀವು ಸುಖವಾಗಿದ್ದೀರೇನ್ರಿ? ಅವರು ಏನಾದ್ರು ಹೇಳ್ತಾರೆ, ಇಲ್ಲ ಇದಿಲ್ಲ ರೀ. ಯು ಟು ಮೇಕ್ ಎ ಸ್ಟ್ಯಾಟಿಸ್ಟಿಕ್ ಡಾಟಾ ಮಾಡ್ಕೊಂಡು ತೊಗೊಂಬಂದು ಹೋಗ್ರಿ. ಯಾರು ಜಗತ್ತಿನಲ್ಲಿ ಸುಖಿ ಇಲ್ಲ. ಯಾಕೆಂದರೆ ಆ ಪ್ರಪಂಚದ ಒಂದು ನಿಯಮ ಅನುಸಾರವಾಗಿ ಏನಾದ್ರು ಒಂದು ನ್ಯೂನ್ಯತೆ, ಸಮಥಿಂಗ್ ಆರ್ ದ ಅದರ್ ವಿಲ್ ಬಿ ಲ್ಯಾಕಿಂಗ್ ಇನ್ ಎವ್ರಿಬಡೀಸ್ ಲೈಫ್. ವಾಟ್ ಎವರ್ ಯು ಮೇ ನೇಮ್ ಇಟ್, ದೇರ್ ವಿಲ್ ಬಿ ಎ ಲ್ಯಾಕಿಂಗ್ ಆಫ್ ಎನಿ ಆಫ್ ದ ಥಿಂಗ್ಸ್ ನೇಮ್ಡ್. ಇದಿದೆ ನಿಮ್ಮ ಹತ್ರ? ಇಲ್ಲ ರೀ. ಇದಿಲ್ಲ, ಇದಿದೆ ನಮ್ಮ ಹತ್ರ. ಅದೇ 10 ಚೀಸ್ ತೋರಿಸಿದ್ರೆ 10 ನಂತರ 8 ಇದೆ ರೀ, 2 ಇಲ್ಲ. 5 ಇದೆ, 3 ಇಲ್ಲ.
ಹತ್ತರಲ್ಲಿ 10 ಇಲ್ಲ, ಹಂಗಿರುತ್ತೆ. ಅದಕ್ಕೆ ದಿಸ್ ಕೆನಾಟ್ ಬಿ ಚೇಂಜ್ಡ್. ದಿಸ್ ಈಸ್ ದ ನೇಚರ್ ಆಫ್ ದಿಸ್ ವರ್ಲ್ಡ್ ವಿಚ್ ಈಸ್ ಇಂಪರ್ಮನೆಂಟ್. ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ವಿಷಯದಲ್ಲಿ ತಕರಾರು ಉಳ್ಳವರೇ ಆಗಿರುತ್ತಾರೆ. ವಯಸ್ಸಾಯಿತು, ಕಾರ್ ಹೊಡಿಲಿಕ್ಕಾಗಲ್ಲ ಅಂದರೆ ಓಲಾ ಮಾಡ್ಕೊಂಡು ಹೋಗ್ತೀವಿ. ಯಾಕ್ರಿ, ಅಯ್ಯೋ ಅಲ್ಲ ಭಾಳ ದೂರ ಇದ್ದೀರಿ, ಅಲ್ಲಿ ಪಾರ್ಕಿಂಗಿಗೆ ಜಾಗ ಇರೋದಿಲ್ಲ. ಮತ್ತು ಒಳ್ಳೆ ಕೆಲಸ ಇದೆ ರೀ, ಆದರೆ ಭಾಳ ದೂರ ಇದ್ದೀರಿ, ಇಷ್ಟು ದೂರ ದಿವಸ 1 ಅವರ್ ಹೋಗಬೇಕು, 1 ಅವರ್ ಬರಬೇಕು. ಸೊ ಏನಾದ್ರು ಒಂದು ತಕರಾರು ಇದ್ದೇ ಇರುತ್ತೆ. ಇಲ್ಲ ಕ್ಲೈಮೇಟು, ಇಲ್ಲ ಫ್ಯಾಮಿಲಿದು, ಇಲ್ಲ ರಿಲೇಷನ್ದು, ಇಲ್ಲ ಮನಿ ಮಾನಿಟ್ರಿ, ಒಂದು ತಕರಾರು, ಎಲ್ಲರೂ ತಕರಾರು ಉಳ್ಳವರು ಆಗಿರುತ್ತಾರೆ. ಪ್ರತಿಯೊಬ್ಬರೂ ನಾನು ಇಂದಿಗಿಂತ ನಾಳೆ ಸುಖಿಯಾಗುತ್ತೇನೆ ಎಂದು ಅನಿಸುವುದು. ಆದರೆ ಅವನು ಎಂದೂ ಪೂರ್ಣ ಸುಖಿಯಾಗುವುದಿಲ್ಲ, ಹಾಗೂ ಅವನ ತಕರಾರುಗಳು ಕೂಡ ಎಂದೂ ಮುಗಿಯುವುದಿಲ್ಲ. ಪ್ರಪಂಚದಲ್ಲಿಯ ಎಲ್ಲ ವಸ್ತುಗಳು ಅಶಾಶ್ವತ ಹಾಗೂ ದುಃಖರೂಪಗಳ ಆಗಿರುತ್ತವೆ. ಆದ್ದರಿಂದ ಪ್ರಪಂಚವು ಅಸತ್ಯವಾಗಿರುತ್ತದೆ ಎಂದು ಅನುಭವವನ್ನು ಪ್ರಪಂಚವೇ ಕೊಡುತ್ತದೆ. ಎವ್ರಿಥಿಂಗ್ ಪ್ರತಿ ಕ್ಷಣವೂ ಬದಲಾಯಿಸ್ತಿರುತ್ತೆ. ನಮ್ಮ ಈ ಬಾಡಿನಲ್ಲಿರೋ ಸೆಲ್ಸು ಡೆಡ್ ಆಗ್ತಾ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ. ಆದರೆ ನಮಗೆ ಗೊತ್ತಾಗ್ತಾ ಇದೆಯಾ? ಇಲ್ಲ. ಹಾಗಾಗಿ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಈ ಗೋಚರ ಆಗ್ತಿದ್ದು ಪ್ರತಿ ಕ್ಷಣವೂ ದೇ ಆರ್ ಚೇಂಜಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಪರ್ಮನೆಂಟ್. ಮೇ ಬಿ ಇಟ್ ಲೈಫ್, ಪೀಪಲ್, ಥಿಂಗ್ಸ್, ಸಿಚುವೇಶನ್ಸ್, ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಸೊ ಡೋಂಟ್ ಗೆಟ್ ಡಿಸ್ಟರ್ಬ್ಡ್ ಬೈ ದ ಚೇಂಜಿಂಗ್ ಸಿಚುವೇಶನ್ಸ್. ಔಟ್ವರ್ಡ್ ಏನಾಗ್ತಿದೆಯೋ ಇನ್ವರ್ಡ್ ಮೇಲೆ ಅದ್ರ ಮೇಲೆ ಪರಿಣಾಮ ಆಗೋಕ್ಕೆ ಕೊಡಬಾರದು. ಅಂದರೆ ನಾವು ಭಗವಂತನ ನಾಮದ ಸ್ಮರಣೆಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಅಂದರೆ ಏನು ಮಾಡಬೇಕಪ್ಪ? ಯು ಹ್ಯಾವ್ ಟು ಕೀಪ್ ಚಾಂಟಿಂಗ್ ದಟ್ ನೇಮ್ ಡಿವೈನ್. ಈ ಅನುಭವದಿಂದ ಯಾರು ಪ್ರಪಂಚದಲ್ಲಿ ಆಸಕ್ತರಾಗುವುದಿಲ್ಲವೋ ಅವರೇ ಸುಖಿಗಳು. ದೋಸ್ ಹೂ ಡೋಂಟ್ ಗೆಟ್ ಅಟ್ಯಾಚ್ಡ್ ವೆನ್ ಐ ಕಮ್ ಟು ನೋ ದ ಟ್ರುತ್, ದೇ ಆರ್ ದ ರಿಯಲ್ ಹ್ಯಾಪಿಯೆಸ್ಟ್ ಪೀಪಲ್ ಆನ್ ದಿಸ್ ಅರ್ತ್. ಸುಖಿ ಅಂದರೆ ಏನು ರೀ? ಮತ್ತು ಹ್ಯಾಪಿಯೆಸ್ಟ್ ಪೀಪಲ್ ಅಂದರೆ ಏನು ರೀ? ಕೇಕೆ ಹಾಕ್ತಿರ್ತಾರೆ, ಕುಣಿತಿರ್ತಾರೆ, ಹಂಗಲ್ಲ. ಕೇಕೆ ಹಾಕೋದು, ಕುಣಿಯೋದು ಎಕ್ಸೈಟ್ಮೆಂಟಲ್ಲಿ. ಆ ಎಕ್ಸೈಟ್ಮೆಂಟ್ ಮುಗಿದ ಕೂಡಲೇ ಮತ್ತು ವಾಪಸ್ ನಮ್ಮ ಪ್ರಾಬ್ಲಮ್ ಕಡೆ ನಮ್ಮ ಗಮನ ಹರಡ್ಬಿಡೋದು. ಹಂಗಿರೋದಿಲ್ಲ. ಸುಖಿ ಆಯಿತು ಅಂದರೆ ಏನಪ್ಪ? ಯು ಗಾಟ್ ಟು ನೋ ದ ಟ್ರೂತ್ ದ್ಯಾಟ್ ದ ವರ್ಲ್ಡ್ ಈಸ್ ಆಲ್ವೇಸ್ ಟ್ರಾನ್ಸಿಯೆಂಟ್. ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ ಆಗುವ ಪರಿಸ್ಥಿತಿಗೆ ನನ್ನ ಮನಸ್ಸನ್ನು ಒಪ್ಪಿಸಬಾರದು, ನನ್ನ ಮನಸ್ಸು ಸೋತು ಹೋಗಬಾರದು. ಆ ಸ್ಥಿತಿನ ನೋಡಬೇಕು. ಬಿ ಎ ವಿಟ್ನೆಸ್ ಟು ಆಲ್ ದ ಸಿಚುವೇಶನ್ಸ್. ಡೂ ವಾಟ್ ಈಸ್ ರಿಕ್ವೈರ್ಡ್, ವಾಟ್ ಈಸ್ ನೆಸೆಸರಿ, ದಟ್ ಮೂವ್ಮೆಂಟ್ ಯು ಡೂ ಇಟ್ ಆ್ಯಂಡ್ ಸಿಟ್ ಕ್ವೈಟ್ಲಿ ಅಂತ. ನಾನು ಪರ್ಟರ್ಬ್ಡ್ ಆಗೋದ್ರಿಂದ ಬದಲಾಗೋದಿಲ್ಲ. ದಿವಸ ರಾತ್ರಿ ಆಗೋದಿಲ್ಲ, ರಾತ್ರಿ ಬೆಳಗ್ಗೆ ಈಗಿಂದೀಗಲೇ ನಾಳೆ ಬೆಳಗ್ಗೆ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಿನ ಸಂಯಮವನ್ನು ನಾನು ಕಳ್ಕೋಬಾರ್ದು, ಅದು ಸುಖಿಯಾಗುವುದು. ಈ ಅನುಭವ ಮರೆತು ಯಾರು ಆಸಕ್ತರಾಗುತ್ತಾರೋ ಅವರು ದುಃಖಿಗಳು. ಸುಖವು ತಿಳುವಳಿಕೆಯಲ್ಲಿ ಇರುತ್ತದೆ ಹಾಗೂ ಭಗವಂತನವರಾಗಬೇಕೆಂಬ ತಿಳುವಳಿಕೆಯೇ ನಿಜವಾದದ್ದು. ಕೋಟ್ ಆ್ಯಂಡ್ ಕೋಟ್. ಏನು ಹೇಳ್ತಾರೆ ಮಹಾರಾಜರು? ಏನು ತಿಳ್ಕೊಬೇಕಪ್ಪ? ಸುಖಿಯಾಗೋದು ಅಂದರೆ ತಿಳಿಯೋದೇನಪ್ಪ? ನಾನು ಭಗವಂತನವನಿದ್ದೀನಿ, ನಾನು ರಾಮನವನಿದ್ದೀನಿ. ಈ ಪ್ರಪಂಚ ರಾಮ ಕೊಟ್ಟಿದ್ದಾನೆ, ರಾಮನೇ ಸರ್ವವ್ಯಾಪಕನಾಗಿದ್ದಾನೆ, ಹೊರಗೂ ಒಳಗೂ ರಾಮನೇ ಇದ್ದಾನೆ. ಈ ಪ್ರಪಂಚ ನಡೆಸ್ತಾ ಇರೋದು ರಾಮನೇ. ನನ್ನ ಪ್ರಾರಬ್ಧದ ಸ್ಥಿತಿಗಳು ರಾಮನ ಇಚ್ಛೆಯಂತೆ ಅವಲಂಬಿತವಾಗಿದೆ. ಒಳ್ಳೆ ಕೆಲಸ ಆಯಿತು ಅಂದರೆ ರಾಮನ ಕೃಪೆ ಆಯಿತು. ಯಾವುದಾದ್ರು ಕೆಲಸ ಮನಸ್ಸಿನ ವಿರುದ್ಧ ಆಯಿತು ಅಂದರೆ ರಾಮನ ಇಚ್ಛೆ ಆಯಿತು ಅಂತ ಸ್ವೀಕಾರ ಮಾಡುವುದೇ ಸುಖಿಯಾಗುವುದು. ಇಂದಿನ ಬೋಧವಚನ. ಪ್ರಪಂಚವನ್ನು ಅನಾಸಕ್ತಿಯಿಂದ ಹಾಗೂ ಆನಂದದಿಂದ ಮಾಡುವುದೇ ಪರಮಾರ್ಥವಾಗಿರುತ್ತದೆ. ಅನದರ್ ಡೆಫಿನೇಷನ್ ಆಫ್ ಪರಮಾರ್ಥ: ಅನಾಸಕ್ತಿಯಿಂದ ವಿತ್ ಡಿಟ್ಯಾಚ್ಮೆಂಟ್ ಆ್ಯಂಡ್ ಆನಂದದಿಂದ ಆಲ್ವೇಸ್ ಬೀಯಿಂಗ್ ಹ್ಯಾಪಿ, ಕ್ಯಾರಿ ಔಟ್ ದ ಫಂಕ್ಷನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.